ನಮಸ್ತೆ ಗೆಳೆಯರಿ. ಸಕ್ಕರೆ ನಾಡು, ಶ್ರೀಗಂಧದ ಬೀಡು, ಇಂದು ಮಂಡ್ಯದ ಕನಿಕ ಪರಮೇಶ್ವರಿ ದೇವಸ್ಥಾನದ ಸರ್ಕಲ್ನಲ್ಲಿ. ಸ್ನೇಹಿತರೆ, ನಮ್ಮ ಮಂಡ್ಯದ ಜನಪ್ರಿಯ ಶಾಸಕರು ತಾವು ಗೆಲ್ಲುವ ಮುಂಚೆ ಮಂಡ್ಯವನ್ನು ಎಲ್ಲೂ ಸಿಂಗಪೂರ್ ಆಗಿ ಮಾಡುತ್ತೇನೆ ಎಂದು ಹೇಳಿರಲಿಲ್ಲ. ಆದರೆ ಈ ಒಂದು ಸರ್ಕಲ್ನ ಕೆಲಸವನ್ನು ನೋಡ್ತಾ ಇದ್ದರೆ ಇದು ಕಂಪ್ಲೀಟ್ ಆದ. ನಮಸ್ತೆ ಮಂಡ್ಯ ಸರ್, ನಮಸ್ಕಾರ. ಮೊದಲಿಗೆ ನಿಮ್ಮ ರಂಜಾನ್ ಹಬ್ಬ ಇವಾಗಲೇ ಶುರುವಾಗಿದೆ, ಉಪವಾಸ. ಅದನ್ನು ಎಲ್ಲ ನಮ್ಮ ಅಣ್ಣ ತಮ್ಮಂದಿರು ಮುಸ್ಲಿಂ ಬಾಂಧವರಿಗೆ ಶುಭಾಶಯನ ಕೋರ್ತಾ, ನಾನು ಈ ಒಂದು ಬನ್ನೂರು ರೋಡು ಕನ್ಯಕಾ ಪರಮೇಶ್ವರಿ ದೇವಸ್ಥಾನದ ಒಂದು ಸರ್ಕಲನ್ನು ವಿಶೇಷವಾಗಿ ನೋಡಿದೆ. ನಾನು ಸುಮಾರು ಒಂದು 5-6 ವರ್ಷದಿಂದ ನೋಡಿದ್ದೆ, ಬಟ್ ಈಗ ವಿಶೇಷವಾಗಿ ಕೆಲಸ ನಡೀತಾಯಿತ್ತು. ಯಾಕೋ ಇದು ಸ್ಕೂಟ್ಗಳೆಲ್ಲ ಹೋಗ್ತಾ ಇಲ್ವಲ್ಲ ಅಂತ ನೋಡೋಕ್ಕೆ ಬಂದೆ. ಹಾಗಾಗಿ ನಿಮ್ಮನ್ನು ನೋಡಿದೆ. ನೀವು ಹಿರಿಯ ಮುಖಂಡರು, ಮಾಜಿ ಕೌನ್ಸಿಲರು, ನೀವು ಕೂಡ ತುಂಬ ಅನುಭವವನ್ನು ಪಡೆದಿರ್ತೀರ. ಎಲ್ಲ ಸುಮಾರು ವರ್ಷಗಳಿಂದ ಸಮಾಜದೊಳಗಡೆ ಕೆಲಸ ಮಾಡ್ತಾ ಇರ್ತೀರ. ಹಾಗಾಗಿ ನಾನು ನಿಮ್ಮ ಹತ್ರ ಮಾತಾಡೋಣ ಅನ್ನಿಸ್ತು ಸರ್. ಎಲ್ಲ ಕಾರ್ಯಕ್ರಮ, ಯಾವುದೇ ಒಂದು ಕಾರ್ಯಕ್ರಮ ಆಗ್ಬೋದು, ನಿಮ್ಮನ್ನು ಮುಖ್ಯವಾಗಿ ಕರೀತಾರೆ. ಯಾವುದೇ ಒಂದು, ಈಗ ನಮ್ಮ ಸಿದ್ದರಾಮಯ್ಯ ಅವ್ರು ಬರ್ಬೋದು, DC ಕಾರ್ಯಕ್ರಮ, ಎಲ್ಲ ಕಾರ್ಯಕ್ರಮಗಳನ್ನು ಮುಖ್ಯವಾಗಿ ನಿಮ್ಮನ್ನು ನೋಡ್ತಾ ಇದ್ದೆ. ಹಾಗಾಗಿ ನಿಮ್ಮ ಜೊತೆ ಮಾತಾಡೋಣ. ಇಲ್ಲಿನ ಏನು ಈ ಒಂದು ಸರ್ಕಲ್ ಬಗ್ಗೆ, ಮತ್ತು ಸರ್ಕಲೇ ಅಲ್ಲ, ನಿಮ್ಮ ಅನುಭವದ ಪ್ರಕಾರ ನೀವು ಮಾಡಿರೋಂತಹ ವಿಶೇಷವಾದ ಕೆಲಸಗಳಾಗ್ಬೋದು, ಇನ್ನು ಮಂಡ್ಯ ಅಭಿವೃದ್ಧಿ ಇನ್ನೂ ಆಗಬೇಕಾಗಿರೋಂಥದ್ದು ಏನು, ಅದನ್ನು ಮುಕ್ತವಾಗಿ ಹೇಳಿ ಸರ್. ಏನು ಯಾವುದೇ ಥರ ಇದಿಲ್ಲ. ನಿಮ್ಮ ಅನುಭವದಲ್ಲಿ ಯಾರನ್ನು ಓಲೈಸ್ಕೊಳ್ಳೋದು ಬೇಡ, ಯಾರನ್ನು ತೆಗೊಳ್ಳೋದು ಬೇಡ. ಈಗ ಆಗಿರೋ ಕಾರ್ಯಕ್ರಮ, ಇನ್ನು ಮುಂದೆ ಆಗೋ ಕಾರ್ಯಕ್ರಮಗಳು, ಮತ್ತು ಈ ಸರ್ಕಲ್ ಬಗ್ಗೆ ಸರ್. ತಮ್ಮ ಹೆಸರು ನನಗೆ ಅಷ್ಟಾಗಿ ಅಮ್ಜದ್ ಪಾಷಾ ಸಾಹೇಬ್ರೆ, ಮಾತಾಡಿ ಸರ್. ನಾನು 68ರಿಂದ ನಾನು ಕಾಂಗ್ರೆಸ್ ಎಸ್.ಎಂ. ಕೃಷ್ಣವರಿಗೆ ಫಸ್ಟ್ ವೋಟ್ ಹಾಕಿದ್ದು ನಾನು. MP ನಲ್ಲಿ. MLA-ನಲ್ಲಿ MH ಬೋರೇನವರಿಗೆ ಮೊದಲನೇ ವೋಟ್ ನಂದು. ನಗರಸಭೆಯಲ್ಲಿ 4 ಸತಿ ನಾನೇ ನಿಂತ್ಕೊಂಡು ನನ್ನ ವೋಟ್ ನಾನೇ ಹಾಕ್ಕೊಂಡೆ. ಅದರಿಂದ ಆಮೇಲೆ ಕಾಂಗ್ರೆಸ್ ಪ್ರೆಸಿಡೆಂಟು ಕೂಡ ಡಿಸ್ಟಿಕ್ ಪ್ರೆಸಿಡೆಂಟ್ 75ರಿಂದನೇ ಆಗಿದೆ. ನಾಗೇಗೌಡರು ಎಸ್.ಎಂ. ಕೃಷ್ಣನೇ ಮಾಡಿದ್ರು. ಟೈಮಾರೆ ಇನ್ನೇ ಬಾ ಕ್ಲಾಸ ಎಸ್.ಎಂ. ಕೃಷ್ಣವ್ರು ನಾಗೇಗೌಡರು ನನಗೆ ಕಾಂಗ್ರೆಸ್ ಪ್ರೆಸಿಡೆಂಟ್ ಮಾಡಿದ್ರು 75ರಲ್ಲಿ. ಆಮೇಲೆ ನಾನು ಮಂಡ್ಯ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಾರ್ಟಿಲಿ ತಿರ್ಗಾ ನನಗೆ 2000ರಲ್ಲಿ ಬೋರ್ಡ್ ಚೇರ್ಮನು, 81ರಲ್ಲಿ CM ಇಬ್ರಾಹಿಮು ಗುಂಡೂರಾವ್ ನನಗೆ ಬೋರ್ಡ್ ಕಮಿಟಿ ಮಾಡಿಕೊಟ್ರು. ಆಮೇಲೆ ನಾನು ತಿರ್ಗಾ ಅದಾದಮೇಲೆ 74ರಿಂದ ಕಂಟಿನ್ಯೂ ಕೌನ್ಸಿಲರ್ 4 ಸತಿ ಇಲ್ಲಿ ನಿಂತ್ಕೊಂಡೆ. ಇದು ಬಿಟ್ಟರೆ ಹೌಸ್ ಬಿಲ್ಡಿಂಗ್ ಸೊಸೈಟಿ ಅಧ್ಯಕ್ಷನಿಲ್ಲ ನಾನು ಮಂಡ್ಯದಲ್ಲಾದೆ, ಬೋರ್ಡ್ ಚೇರ್ಮನ್ ಆದೆ, ಎಲ್ಲ ಆಗಿದ್ದೀನಿ. ಎಲ್ಲ ಫೀಲ್ಡಲ್ಲೂ DC ಅವರ ಜೊತೆಯಲ್ಲಿ ಕೂಡ 2000ರಿಂದ ಇವಾಗ ಗಂಟ ನಾನು ಕಮಿಟಿಲಿ ಇದ್ದೀನಿ. ಆಮೇಲೆ ಇವಾಗ ನಾನು MLA ಅವರು, ನಮ್ಮ MLA ಅವರು ಅವರಿಗೆ ಫಸ್ಟ್ ಸೀಟ್ ತೊಗೊಬರೋಕ್ಕೆ ನಾನು ಸಿದ್ದರಾಮಯ್ಯನ ಹತ್ರ ಹೋದೆ. ಸಿದ್ದರಾಮಯ್ಯನವರು, ನಾನು ಹಾಜಿ ಮಸ್ತಾನ್ ಚೆನ್ನೇಗೌಡ ದೊಡ್ಡಯ್ಯ ಅಂತ ಗಣಿಗ ಅವ್ರಿಗೆ ಸೀಟ್ ನಾವು ಎಲ್ಲರೂ ಕೇಳಿದ್ವು. ಯಾರಿಗೆ ರೇವಣ್ಣನಿಗೆ ಕೇಳಿದೆ, ಅವ್ರ ಕಾಸಿಲ್ಲ ಯಾಕಪ್ಪ ಓಡಾಡ್ತೀಯ ಅಂತ ಅಂದರು. ಶಿವಣ್ಣ ಅವ್ರಿಗೆ ಕೇಳಿದೆ, ಅವರು ಹಾಗೆ ಅಂದರು. ಇದೇನು ಇವರೆಲ್ಲ ಹಿಂಗಂತ ಇದ್ದಾರಲ್ಲ, ಸಿದ್ದರಾಮಯ್ಯ ಇವ್ರ ಕಾಸಿಲ್ಲ ಗಣಿಗನ ಹತ್ರ ಅಂತ ಇದ್ದಾರಲ್ಲ ಪಾಪ ಅಂತ ನಾವು ಓಡಾಟ ಮಾಡೋವ ಅಂತ ನಾವೇನು ಮಾಡೋದು. ಅವ್ರು ಫಂಕ್ಷನ್ ಮಾಡಿದರು ಇದರಲ್ಲಿ ಹೋಟ್ಲ್ ಪಕ್ಕ. ಮಾಡೋದಕ್ಕೆ ನಾನು ಭಾಷಣ ಮಾಡಿದೆ ಅಲ್ಲಿ. ಅವ್ರ ಜೋರಾಗಿ ಅಂಬರೀಷ್ ಎಗಿನಿಸ್ಟಾಗಿ ನಾನು ಜೋರಾಗಿ ಭಾಷಣ ಮಾಡಿದೆ ಅಲ್ಲಿ. ಮಾಡಿಬಿಟ್ಟು ಏನು ಮಾಡೋದು, ಈಗ ಗಣಿಗೆ ಯಾರು ನೋಡಿದ್ರು ಕಾಸಿಲ್ಲ ಅಂತಾರಲ್ಲ ಪಾಪ, ಏನಾರ ಮಾಡಿ ಒಂದು ಸತಿ ಟಿಕೆಟ್ ಕೊಡೋದು ಹುಡುಗ ಅಲ್ವಾ ಅಂತ ನಾವು 3 ಜನ ಕಾರಲ್ಲಿ ಹೋದೋ ಸಿದ್ದರಾಮಯ್ಯನ ಮನೆಗೆ. ಸಿದ್ದರಾಮಯ್ಯನ ಮನೆಗೆ ಹೋದಾಗ ರಾತ್ರಿ 12 ಗಂಟೆ ಜನ ಕಾಲ್ ಮಾಡಿದ್ರು, ಜಾಗ ಅಷ್ಟಿತ್ತು. SP ಅವರು ನಮಗೆಲ್ಲ ಪರಿಚಯ ಇದ್ದರು. ಅವ್ರು ಹೇಳಿದ್ರು, ಸಾಹೇಬ್ ಬರ್ತಾರೆ, ನೀವು ಸೈಡಲ್ಲಿ ಕಾರ್ ನಿಂತ್ಕೊಳ್ಳಿ, ಇವರಿಗೆಲ್ಲ ಕಳಿಸ್ಬಿಡ್ತೀನಿ ಮಾತಾಡಿ ಅಂತ ಹೇಳಿದ್ರು. ನಾವು ಕಾರ್ ತೊಗೊಂಡು ಹಿಂದೆ ನಿಂತ್ಕೊಂಡು
ಆಮೇಲೆ ಅವರೆಲ್ಲ ಜನ ಎಲ್ಲ ಹೊಂಟೋದ್ರು. ತಿರ್ಗಾ ಸಾಹೇಬರು ಬಂದರು. ಹ್ಞೂ ಬಂದ ತಕ್ಷಣ ನಾನು ಹೋಗಿ ನಮಸ್ಕಾರ ಸರ್ ಅದೇ ಕ್ಯಾ ಭೈ ಅಂದರು. ಅದನ್ನು ಮಾತಾಡಬೇಕು ನಡೀರಿ ಒಳಗಡೆ ಅಂದರು. ಒಳಗಡೆ ಹೋದು ಅವ್ರು ಊಟಕ್ಕೆ ಕೂತ್ಕೊಂಡು ನಮ್ಗೆ ಊಟ ಮಾಡಿ ಅದನ್ನು ಇಲ್ಲ ಸರ್ ಬೇಡ ಅಂತ ನಾವು ಊಟ ಮಾಡಿ ಒಂದು ಬಾಳೆಹಣ್ಣು ತಿನ್ಕೊಂಡು ನಾವು ಕೂತ್ಕೊಂಡು ನಾನು ಫೋಟೋ ತೊಗೊಂಡೆ ಕೂತ್ಕೊಂಡೆ. ಏನು ಸಮಾಚಾರ ಆ ಗಣಿಗನಿಗೆ ಸೀಟ್ ಕೊಡಿ ಸರ್, ಏನು 4-5 ದಿವಸ ಇದೆ ಈಗ ಸೀಟ್ ಕೊಡಬೇಕು ಅದು ಪಾಪ ಒಳ್ಳೆ ಹುಡುಗ ಓಡಾಡಲಿ ಕೊಡಿ ಸರ್, ಎಲ್ಲ ಹಳಬರಾಗ್ಬಿಟ್ಟವ್ರೆ ಹೊಸ ಹುಡುಗ ಬರಲಿ ಅಂತ ಅಂದೆ. ಅಂದ ತಕ್ಷಣ ರೇ ಕಾಸಿಲ್ಲಪ್ಪ ಅವನು ಹೆಸರು ಯಾಕೆ ಹೇಳ್ತೀನಿ ನೀನು ಅಂತ ಅಂದರು. ಸರ್ ಯಾರ ಹತ್ರ ಎಷ್ಟೆಷ್ಟು ಕೋಟಿ ಇದ್ರು ಎಲ್ಲ ಗೆದ್ದವ್ರೆ ಸೋತವ್ರೆ, ಒಂದು ಕೊಡಿ ಸರ್ ಹಂಗೆ ಅನ್ಬೇಡಿ ಪಾಪ, ಯಾಕೆ ಹಂಗಂತೀರಿ ಅಂತ ಅಂದೆ ನಾನು. ಆಮೇಲೆ ಒಪ್ಕೊಂಡು ಆಯಿತು ನೀವೆಲ್ಲ ಮಾಡಬೇಕು, ನೀವು ಹೋಗು ನಮ್ಮ ನಿಂತ್ಕೊಂಡು ಓಡಾಟ ಮಾಡಬೇಕು ಅಂತ ನಮಗೆ 3 ಜನಕ್ಕೆ ದೊಡ್ಡಯ್ಯ ಚೆನ್ನಯ್ಯವ್ರ ನಾನು ಹೋಗಿ ನೀವು ಆಯಿತು ಮಾಡೋಣ ಅಂತ ಕಳಿಸಿದ್ರು. ಅದು ಗಣಿಗೆ ನಾವು ಹೋಗಿರೋದು ಗೊತ್ತಿಲ್ಲ, ಸೀಟ್ ಕೇಳಿರೋದು ಗೊತ್ತಿಲ್ಲ. ಹೌದಾ? ಆ ಥರ ಆಗ್ಬಿಟ್ಟು ಬಂದು ಆಮೇಲೆ ನೀವು ಜೊತೆಯಲ್ಲೇ ಹೋಗಿ ಅರ್ಜಿ ಹಾಕಿ ಅಂತ ಅಂದರು. ನನ್ನ ಜೊತೆಯಲ್ಲಿ ಅರ್ಜಿ ಹಾಕಿದ ಫೋಟೋ ಇದೆ ನನ್ನ ಹತ್ರ, ಈ ತಹಸೀಲ್ದಾರ್ ಕೊಡ್ತಾರೆ. ಅಲ್ಲಿ ಗಂಟನೂ ಸರಿಯಾಗಿತ್ತು. ಅವ್ರು ಎಲೆಕ್ಷನ್ ಹೋರಾಟ ಮಾಡಿದ್ರೆ 100 ರೂಪಾಯಿ ಇಸ್ಕೊಂಡಿಲ್ಲ ಅವ್ರು ಎಲೆಕ್ಷನಲ್ಲಿ. ಯಾವ ಎಲೆಕ್ಷನ್ ಅವರದೇ ಅಂತ ಅಲ್ಲ, 68ರಿಂದನೂ ಎಲ್ಲರಿಗೂ ನಂದೇ ಕಾರು, ನಂದೇ ಡೀಸಲು, ನಮ್ಮದೇ ಊಟ, ನಂದೇ ಭಾಷಣ, ನಂದೇ ಶಾಲು ಎಲ್ಲರಿಗೂ. ಯಾರಿಗೂ ನಾನು ಜನತಾ ಪಾರ್ಟಿಲಿ ನಾನು 84ರಲ್ಲಿ ಶಂಕರೇಗೌಡರು ಎಲೆಕ್ಷನ್ ಹೊಂಟೋಗ್ಬಿಟ್ಟೆ. ಹೆಗಡೆಯರ ಮನೆಗೆ ಬಂದರು. ಜಯರಾಮ್ ಬಂದು ನನಗೆ 4 ದಿವಸ ಭಾಳ ಫೋರ್ಸ್ ಮಾಡ್ದ. ಮಧ್ಯ ಒಂದು ಸರ್ತಿ ಜನತಾ ಪಾರ್ಟಿಗೆ ಹೋಗಿ SM ಕೃಷ್ಣ ಅವ್ರಿಗೆ ಸೋತರು, ಶಂಕರೇಗೌಡರು ಗೆದ್ದರು. 20 ತಿರ್ಗಾ SM ಕೃಷ್ಣ ಬಂದು ನನಗೆ 15 ಸೆಟ್ ಬಂದು ತಿರ್ಗಾ ಕಾಂಗ್ರೆಸ್ಗೆ ನಾನು CM ಆಯ್ತೀನಿ ಬನ್ನಿ ಅಂತ ಕರ್ಕೊಂಡೋದ್ರು. ನಾನು ಆವತ್ತಿನ ತಿರ್ಗಾ ಇಲ್ಲೇ ಇದ್ದೀನಿ. ತಿರ್ಗಾ ನನಗೆ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಮಾಡಿದ್ರು. ತಿರ್ಗಾ ಒಗ್ಬೋರ್ಡ್ ಚೇರ್ಮನ್ ಕೃಷ್ಣ ಅವರೇ ಮಾಡಿದ್ರು, 15 ಸೆಟೇ ಮಾಡಿದ್ರು. ಆವಾಗಿಂದ ಯಾವಾಗ ಗಂಟೆ ಇದ್ದೀನಿ ನಾನು. ಸ್ವಲ್ಪ ದಿವಸ ಡಾಕ್ಟರ್ ಕೃಷ್ಣ ಅವ್ರ ಜೊತೆಲಿ ಅವ್ರಿಗೆ ಟಿಕೆಟ್ ಕೇಳ್ಬೋದೆ ನಾನು. ಎಲ್ಲರಿಗೆ ಭೇಟಿ ಮಾಡೋದಕ್ಕೆ ಡಾಕ್ಟರ್ ಕೃಷ್ಣ ಅವ್ರಿಗೆ ಯಾರು ಗೊತ್ತಿರಲಿಲ್ಲ. ಇಲ್ಲಿ ಜನತಾ ಪಾರ್ಟಿ ಇದ್ದವರು 15 ಸೆಟ್ಗೆ ಸಿದ್ದರಾಮಯ್ಯನ ಭೇಟಿ ಮಾಡಿದ್ವಿ, ರೇವಣ್ಣನ ಭೇಟಿ ಮಾಡಿದ್ವಿ, ಶಿವಣ್ಣನ ಭೇಟಿ ಮಾಡಿದ್ವಿ, ತನ್ವೀರ್ ಸೇಠಿಗೆ ಭೇಟಿ ಮಾಡಿದ್ವಿ, ಸಾದತ್ ಅಲಿ ಭೇಟಿ ಮಾಡಿದ್ವಿ, ರಾಮನ್ ಎಲ್ಲರಿಗೆ ಭೇಟಿ ಮಾಡಿದೆ ಡಾಕ್ಟರ್ ಕೃಷ್ಣ ಅವ್ರ ಜೊತೆಲಿ. 100 ರೂಪಾಯಿ ಇಲ್ಲದೆ 100 ರೂಪಾಯಿ ನಾನು ಅವರಿಗೆ ಕೊಟ್ಟಿದ್ದೀನಿ ಗಣೇಶನ ಪೂಜೆ ಟೈಮಲ್ಲಿ. ಜನ ಒಂದು ಕೋಟಾಧೀಶ್ವರಿ ಅಮ್ಜದ್ ಪಾಷಾ ಕಾಸು ಅದು ನಮಗೆ ಯಾರು ಬೆಳೆ ತೋರ್ಸೋಕ್ಕಾಗೋಲ್ಲ ಮಂಡ್ಯದಲ್ಲಿ. ಕಾಸು ಎಷ್ಟೇ ಕಷ್ಟದಲ್ಲಿ ಇರೋದು ನಾನು ತೊಗೊಂಡಿಲ್ಲ. ಅದು ಅವ್ರ ಜೊತೆಲಿ ನಾನು ಹೋರಾಟ ಮಾಡಿದ್ನಲ್ಲ, ಮಾಡ್ದಪ್ಪ ಖರ್ಚು. ಮಂಡ್ಯ ಇತಿಹಾಸದಲ್ಲಿ MLAಗಳು ಮಿನಿಸ್ಟ್ರುಗಳು ಆ ಥರ ಖರ್ಚು ಮಾಡಿಲ್ಲ. ಒಂದು 10 ಕೋಟಿನಾರ ಖರ್ಚು ಮಾಡಿರಬೇಕು. ಏನು ಊಟ, ಆ ರ್ಯಾಲಿ, ಆ ಬಸ್ಗಳು, ಆ ಗಣೇಶ ದೇವಸ್ಥಾನ ಎಲ್ಲ ಮಾಡಿದ್ರು ಪಾಪ. ಸುಮ್ಮನೆ ನಾನು ಕೃಷ್ಣ ಅವ್ರಿಗೆ ಟೀಕೆ ಮಾಡೋಕ್ಕೆ ಹೋಗೋದಿಲ್ಲ. ಬೇಕಾದಷ್ಟು ಕೆಲಸ ಮಾಡಿದ್ರು. ಆ ಓಟೆ ಕವರ್ ಮಾಡಿ ಮಡಗಿದ್ರಲ್ಲ, ನಾಳೆ ಸೀಟ್ ಸಿಕ್ಕೋದಿಲ್ಲ ಅನ್ನೋ ಗಂಟ ಅಂದರೆ ಅದು ಗಣಿಗನಿಗೆ ಕವರ್ ಆಗುತ್ತೆ. ಹೌದಾ? ಆವತ್ತು ಆ ದುಡ್ಡು ಖರ್ಚು ಮಾಡಿ ಅವ್ರು ಮಡಗದೆ ಹೋಗಿದ್ರೆ ಗಣಿಗ ಯಾವುದೇ ಥರದಲ್ಲಿ ಗೆಲ್ಲಕ್ಕಾಯ್ತಾಗಲಿಲ್ಲ. ಇವ್ರು ಯಾರಿಗೂ ಈ ಕಡೆ ಆ ಕಡೆ ಹೋಗ್ದಂಗೆ ಎಲ್ಲ ತಾಲೂಕು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಹೋಗಿ ದೊಡ್ಡ ಚಪ್ರ, ಭಾಷಣ, ಆರ್ಕೆಸ್ಟ್ರಾ, ಆ ಗುತ್ತಲದ ಆರ್ಕೆಸ್ಟ್ರಾ ಮಾಡಿದ್ರು 1 ಕೋಟಿ ರೂಪಾಯಿ ಖರ್ಚು ಮಾಡೋರು ಪಾಪ ಡಾಕ್ಟ್ರು. ಅವ್ರು ಮಾಡೋದಕ್ಕೆ ಅವ್ರಿಗೊಂದು ಫಲ ಸಿಕ್ಕಿ ಚೇರ್ಮನ್ ಆಗೋರೀಗ ನಮಗೆ ಸಂತೋಷ. ನಾವು ಗೇಜಿರೋರಿಗೆ ನಾವು ಯಾವತ್ತೂ ಟೀಕೆ ಮಾಡೋಕ್ಕೆ ಹೋಗೋದಿಲ್ಲ. ಮಾತ್ರ ಡಾಕ್ಟ್ರಿಗೆ ನಾನು ಹೇಳಿದೆ, ನೋಡಪ್ಪ ನೀನು ಟಿಕೆಟ್ ಸಿಕ್ಕಿದ್ರೆ ಕಾಂಗ್ರೆಸ್ಸಲ್ಲಿ ಮಾಡ್ತೀನಿ ನಾನು. ಕಾಂಗ್ರೆಸ್ ನಿಮ್ಗೆ ಸಿಕ್ಕಿಲ್ಲ, ಯಾರಿಗೆ ಸಿಕ್ತು ಅವರೇ ಮಾಡೋದು. ನಾನು ಪಾರ್ಟಿಗೆ ಮೋಸ ಮಾಡೋಕ್ಕೆ ಹೋಗೋದಿಲ್ಲ, ಜಾಬ್ಕ ಮಾಡಿಕೊಂಡು ಡಾಕ್ಟ್ರಿಗೂ ನಾನು ಹೇಳಿದ್ದೆ. ಅಲ್ಲಿ ಎಲ್ಲ ಕಡೆ ಹಂಗೆ ಭಾಷಣ ಮಾಡುವೆ ನಾನು. ಡಾಕ್ಟ್ರಿಗೆ ಕೇಳಿದ್ರೆ ಟಿಕೆಟ್, ಡಾಕ್ಟ್ರಿಗೆ ಸಿಕ್ಕಿದ್ರೆ ಡಾಕ್ಟ್ರಿಗೆ ಮಾಡ್ತೀವಿ, ಡಾಕ್ಟ್ರಿಗೆ ಸಿಕ್ಕಿಲ್ಲ ಯಾರಿಗೆ ಸಿಕ್ಕಿದ್ರು ನಾವು ಕಾಂಗ್ರೆಸ್ಸಲ್ಲಿ ಮಾಡ್ತೀವಿ. ನಾವು ನಮ್ಮ ಕಾಂಗ್ರೆಸ್ ಪಾರ್ಟಿ ಮಾಡಬೇಕು ಅಂತ ನಾನು ಭಾಷಣ ಮಾಡ್ಬೋದು. ಈಗ ಆಯಿತು, ಎಲೆಕ್ಷನು ಆಯಿತು, ಗಣಿಗ ಗೆದ್ದರು, ಮನೆಗೆ ಬಂದರು, ಪಾದಕ್ಕೆ ನಮಸ್ಕಾರ ಮಾಡಿದ್ರು. ಹೇಳಪ್ಪ ಕಾಲೆಲ್ಲ ಮುಟ್ಬೇಡ, ಎಲ್ಲ ನಮ್ಮ ತಂದೆ ಸಮಾನ, ನಿಮ್ಮ ಆಶೀರ್ವಾದ ಆಗಬೇಕು, ನಿಮ್ಮ ಮಕ್ಕಳೆಲ್ಲ ನಮ್ಮ ಸ್ನೇಹಿತರು 5 ಜನ, ಅವ್ರಿಗೆ ನಾನು ಕೌನ್ಸಿಲ್ ಟಿಕೆಟ್ ಕೊಡ್ತೀನಿ, ರಾಜಕೀಯಕ್ಕೆ ಹೊರಗಡೆ ಬನ್ನಿ ಅಂತ ಮನೆಗೆ ಬಂದ. ಸೀತಿಂದ ಕೂತ್ಕೊಂಡ, ಫೋಟೋ ತೊಗೊಂಡ, ಹಾರ ನನಗೆ ಹಾಕ್ದ, ನಾನು ಅವ್ರಿಗೆ ಹಾರ ಹಾಕಿದೆ. ಅಲ್ಲಿಂದ ನಾನು ಇವಾಗ ಗಂಟ ನಾನು ಹೋಗಲಿಲ್ಲ. ನಾನು ಮುಂಚೆ ಮೂಡಾ ಚೇರ್ಮನ್ ಕೇಳಿದ್ದೆ ನಾನು. ನನಗೆ ಮಾದೇಗೌಡ ಲೆಟ್ರ್ ಕೊಟ್ಟಿದ್ದರು, ಆಮೇಲೆ ಸಾದತ್ ಅಲಿ ಕೊಟ್ಟಿದ್ದರು, ರಾಮನ್ ಖಾನ್ ಕೊಟ್ಟಿದ್ದರು, ರೇವಣ್ಣ ಕೊಟ್ಟಿದ್ರು, ಎಲ್ಲ ತೊಗೊಂಡು ಸಿದ್ದರಾಮಯ್ಯಗೆ ಕೊಟ್ಟರು. ಆವತ್ತು ಏನೋ ಕಾರಣದಿಂದ ಆಗಲಿಲ್ಲ ನಾನು ಅವತ್ತು. ತಿರ್ಗಾ ಇವ್ರ ಕಾಲದಲ್ಲಿ ನಾನು MLA ಆದಮೇಲೆ ಮನೆಗೆ ಹೋಗಿ ಫೋಟೋ ಐತೆ ನನ್ನ ಹತ್ರ, ಒಂದು ಕವರಲ್ಲಿ ಲೆಟ್ರ್ ಹಾಕಿ ಇವ್ರಿಗೆ ಹೋಗಿ ಚಲವಾಳ ಸ್ವಾಮಿಗೆ ಬಂದು ಮೂಡಾ ಚೇರ್ಮನ್ ಕೊಡ್ತೀವಿ ಸರ್ ಅಂತ ನಾನು ಕೇಳಿದೆ ಸರ್ವೀಸ್ಗೆ. ಅದೇ ಒಂದೇ ಸತಿ ಮನೆಗೆ ಹೋಗಿರೋದು, ಈ ಗಂಟೆ ಮನೆಗೆ ಹೋಗಲಿಲ್ಲ. ಬಂದವರೇ ಅವರೇ ಸಿಗ್ತಾರೆ, ಕಾರ್ಯಕ್ರಮ ಮಾಡುವಾಗ ನಾನೇ ಹೋಯ್ತೀನಿ ಮುಂದೆ. ಅದೇ ನಾನು ಬೇಜಾರು ಮಾಡ್ಕೊಳ್ಳಿಲ್ಲ. ಒಳ್ಳೊಳ್ಳೆ ಕೆಲಸ ಮಾಡ್ತಾವ್ರೆ.
ಮಂಡ್ಯದಲ್ಲಿ 20 ಜನ MLA ಆದರು. ಆದರೆ ರವಿ ಅಂತ ಕೆಲಸ ಯಾರೂ ಮಾಡೋಕ್ಕಾಗಲಿಲ್ಲ. ಮಿನಿಸ್ಟ್ರುಗಳು ಆದರೂ ಇಲ್ಲಿ, CMಗಳು ಆದರೂ ಇಲ್ಲಿ, MLAಗಳು ಆದರೂ 20 ಜನ MLA ಆಗೋರು ಇಲ್ಲಿ ಮಂಡ್ಯದಲ್ಲಿ. ಇವಾಗ ಗಂಟ ಮೊದಲನೇ MLA ಗಂಗ್ರೇಗೌಡ, ಎರಡನೇ MLA 2 ಸತಿ ಬೊಮ್ಮೇಗೌಡ, ಇವರೆಲ್ಲ ಕಂಟಿನ್ಯೂ MLA ಅವ್ರ ಜೊತೆಲೆಲ್ಲ ಇದ್ದೀವಿ ನಾವು. ಆದರೆ ಕೆಲಸ ಮಾಡ್ತಾರೆ, ಕಣ್ಣಿಗೆ ಕಾಣದಂತೆ ಕೆಲಸ. ಜನ ಬೇಕಾದಷ್ಟು ಮಾತಾಡ್ಬೋದು, ಕಮಿಷನ್ಗೋಸ್ಕರ ಮಾಡ್ತಾವೆ, ಬರೀ ಇದೇ ಮಾಡ್ತಾನೆ, ಸ್ಲಮ್ಗೆ ಹಕ್ಕುಪತ್ರ ಕೊಡ್ತಾ ಇಲ್ಲ ಅಂತ. ಅದೆಲ್ಲ ನಾನು ಟೀಕೆ ಮಾಡೋಕ್ಕೆ ಹೋಗೋದಿಲ್ಲ. ನಾವು 5 ವರ್ಷ ಓಟ್ ಕೊಟ್ಟಿದ್ದೀವಿ, 5 ವರ್ಷ ಅವ್ರ ಜೊತೆಯಲ್ಲಿ ಇರ್ತೀವಿ, 5 ವರ್ಷ ಅವ್ರ ಕೆಲಸ ನೋಡ್ತೀವಿ, 5 ವರ್ಷ ಅವ್ರು ಏನೇನು ಮಾಡೋರು ನಾನೇ ಒಂದು ಪಾಂಪ್ಲೇಟ್ ಮಾಡಿ ನಾನೇ ಇದು ಮಾಡ್ತೀವಿ. ರೋಡ್ ಮಾಡೋ ಬಂದಾಗ ನಾನು ಬಂದು ಇದನ್ನು ಹಾರ ಹಾಕೋದು, ಇಲ್ಲಿ ಒಂದು ದೊಡ್ಡ ಹಾರ ಹಾಕೋದು ಕರೆದು, ಇಲ್ಲಿ ಅವ್ರು ಕರೀಲ್ಲ, ನಮ್ಮ ಕೌನ್ಸಿಲರ್ ಯಾರು ಕರೆದು ಬಂದೆ ಹಾರ ಹಾಕೋದು. ನಾನು ಜೊತೆಯಲ್ಲಿ ಹೋದೆ, ಈ ರೋಡ್ ನೋಡಪ್ಪ ಅರ್ಧ ಮಾಡಿದ್ಯಾ. ಕನ್ಯಕಾ ಪರಮೇಶ್ವರಿ ದೇವಸ್ಥಾನ ಮತ್ತು ಈ ಒಂದು ಬನ್ನೂರು ರೋಡ್ನ ಸರ್ಕಲ್ ಹತ್ತಿರ ವಿಶೇಷವಾಗಿ ಕೆಲಸ ನಡೀತಾ ಇದೆ. ಆ ವಿಚಾರವಾಗಿ ಮಾತನಾಡಲು ಬಂದಾಗ ನಮ್ಮ ಈ ಒಂದು ಭಾಗದ ಮುಖಂಡರು ಅಮ್ಜದ್ ಪಾಷಾ ಅವರು, ಮಾಜಿ ಕೌನ್ಸಿಲರ್ ಈ ವಾರ್ಡ್ನ, ಹಲವಾರು ಇವರು ಪೋಸ್ಟ್ಗಳನ್ನು ತಗೊಂಡಿದ್ದಾರೆ. ಇವರು ಒಂದು ಈ ಒಂದು ಸರ್ಕಲ್ ಬಗ್ಗೆ ಅವರೇ ಹೇಳ್ತಾರೆ, ತೋರಿಸಿ. ಮಾತಾಡಿ ಸರ್, ಹೇಳಿ, ಮಾತಾಡಿ. ಈ ರೋಡ್ ಬಗ್ಗೆ ಹೇಳಿ, ಈ ಸರ್ಕಲ್ದು ರೋಡ್ ಬಗ್ಗೆ. ನಿಮ್ಮ ರವಿಯವರು ಇಲ್ಲಿ ಬಂದು ಪೂಜೆ ಮಾಡಿ ರೋಡ್ ಮಾಡುವಾಗ ನಾನು ಕೂಡ ರೋಡ್ ಪೂಜೆ ಟೈಮಲ್ಲಿ ಇದ್ದೆ. ನಾನು ಕರೆದಿರಲಿಲ್ಲ, ನಾನೇ ಪೂಜೆ ಮಾಡ್ತಾಯಿದ್ದೆ ಅಂತ. ನಮಗೆ ಅವ್ರು ಸ್ವಲ್ಪ ಬೇಸರಿದ್ರು, ಡಾಕ್ಟ್ರ್ ಜೊತೆ ಇದ್ದಾರಲ್ಲ ಅಂತ. ಒಂದ್ಸಲ ಇರ್ಬೋದು ಅಂತ ಕಾಣಿಸ್ತದೆ. ನಾನಿಲ್ಲಿ ಕೌನ್ಸಿಲರ್ ಆಗಿ 4 ಸತಿ ನಿಂತ್ಕೊಂಡು ನನಗೆ 58 ವರ್ಷ ನಾನು 68ರಿಂದ ರಾಜಕೀಯದಲ್ಲಿ ಇರೋದು. ನಾನು ಅವ್ರಿಗೆಲ್ಲ ಗೊತ್ತು, ಗ್ರೀನ್ ಅವ್ರಿಗೂ. ಆದರೆ ಅವ್ರು ಆಜು ಬಾಜು ಯಾರು ಏನೇನು ಹೇಳಿದ್ದಾರೋ ನನಗೆ ಗೊತ್ತಿಲ್ಲ. ಆದರೆ ನನಗೆ ಯಾವ ಫಂಕ್ಷನ್, ಯಾವ ಕಾರ್ಯಕ್ರಮಕ್ಕೆ ಫೋನ್ ಮಾಡ್ಬೋದು. ಅದು ಒಳ್ಳೆ ಕಾರ್ಯಕ್ರಮ ಮಾಡಿದಾಗ ನಾನು ಫಂಕ್ಷನ್ TV ನೋಡ್ತೀನಿ, ವಾಟ್ಸಪ್ಪಲ್ಲಿ ಅವರೇ ಮೊಬೈಲಲ್ಲಿ ನೋಡ್ಕೊತೀನಿ. ನನಗೆ ಸಂತೋಷ ಐತೆ. ಕೆಲಸ ಮಾಡೋರು ನೋಡಿ ಕಷ್ಟಪಡೋರು, ಗಂಗೇಗೌಡರಿಗೆ, ಮಾದೇಗೌಡರಿಗೆ, ಚೌಡಯ್ಯನವ್ರಿಗೆ, ಇವರಿಗೆಲ್ಲ ಯಾಕೆ ನೆಚ್ಕೋತೀನಿ, ಜಯರಾಮ್ ಅವ್ರಿಗೆ, ಇವರೆಲ್ಲ ಕೆಲಸ ಮಾಡಿರೋರು. ಊರಲ್ಲಿ ಅವರೇ ನಮ್ಮ ಊರ ಆಸ್ತಿ. 20 ಜನ MLA ಆಗಿರ್ಬೋದು, ಇಲ್ಲಿ 20 ಜನ MP ಆಗಿರ್ಬೋದು. ಆದರೆ ನಾವು ಕೆಲಸ ಮಾಡೋರಿಗೆ ಬೆಲೆ ಕೊಡೋದು. ಸಿದ್ದರಾಮಯ್ಯ ಇವತ್ತು ಸ್ಕೀಮ್ಗಳು, SM ಕೃಷ್ಣ ಅವರು, ITBT, CMಗಳಲ್ಲಿ 30 ಜನ CM ಆದವ್ರೆ. ನಂಬರ್ 1 ಈ ಕರ್ನಾಟಕಕ್ಕೆ SM ಕೃಷ್ಣ ನಂಬರ್ 1. ಇವತ್ತು ಸಿದ್ದರಾಮಯ್ಯ ಬಡವ ಪರ ಅವತ್ತು ಕೃಷ್ಣ ಅವ್ರು ಮಾಡಿ ಹಣ ತುಂಬಿದ್ಕೆ ಇವತ್ತು ಸಿದ್ದರಾಮಯ್ಯನವರು ಹಣ ಜನಗಳಿಗೆ ಹಂಚ್ದಂಗೆ ಆಯಿತು. ಅದರಿಂದ ನಾವು ಕೃಷ್ಣ ಅವ್ರಿಗೆ, ನಾವು ದೇವರಾಜರ ಜೊತೆಲಿ ಇದ್ದೊಂದು ಜಾಸ್ತಿ. ನಾವು ದೇವರಾಜರ ಜೊತೆಲಿ ಎಲ್ಲಿ ಬೇಕಾದ್ರೆ ವಯಸ್ಸಾದ ಜನ CM ಆದಾಗ 2 ಸತಿ ಪಕ್ಕ CM ಮೊದಲನೇ ಓಟ್ ನನಗೂ SM ಕೃಷ್ಣ MPಗೆ, MLAಗೆ, ಮೇಲ್ಬೋರಿಗೆ, ಅವೆಲ್ಲ ಜೊತೆಲಿ ಬೆರ್ತಿರೋರಿಗೆ. ಅದರಿಂದ ಇವತ್ತು ಗಣಿಗೆ ಅವ್ರು ಗೆದ್ದವ್ರೆ. ನಾನು ಅವ್ರಿಗೆ ಮೂಡಾ ಚೇರ್ಮನ್ ಮಾಡಿ ಅಂತ ಒಂದು ಲೆಟ್ರ್ ತೊಗೊಂಡು ಕೊಟ್ಟೆ ಅಷ್ಟೇ. ಇವಾಗ ಗಂಟ ಯಾವ ಅರ್ಜಿನೂ ತೊಗೊಂಡು ಕೊಡಲಿಲ್ಲ. ನಾನು ಇದ್ರು DC ಕೊಟ್ಕೊತೀನಿ, ಅವ್ರಿಗೂ ಕೊಡಬೇಕಂತ ಹೇಳಿದ್ರೆ ತೊಗೊಂಡು ಕೊಡ್ತೀನಿ. ಜನಗಳು ಕೆಲಸ ಮಾಡೋಕ್ಕೆ ನನಗೆ ನಾಚಿಕೆನೂ ಇಲ್ಲ. MLA ಅವರು MLA ಅವರು ನಾವು ಹೇಳಿ ತೊಗೊಂಡು ಮಾಡಬೇಕು, ಮಾಡಿದ್ರೆ ಅವ್ರ ಜವಾಬ್ದಾರಿ. ಅದರಿಂದ ಮಾಡ್ತಾವ್ರೆ. ಮಂಡ್ಯದಲ್ಲಿ ನಾನು 20 MLA ಜೊತೆಲಿ ಒಂದು ಗಂಗ್ರೇಗೌಡರಿಂದ ಹಿಡಿದು ಇವಾಗ ಗಂಟ 20 ಜನ MLA ಆಗಿದ್ದಾರೆ. ಗಂಗ್ರೇಗೌಡರು, ಬೊಮ್ಮೇಗೌಡರು, ಜಯದೇವಯ್ಯನವರು, ನಾಗಪ್ಪನವರು, MH ಗೋರಯ್ಯನವರು, ಜಯರಾಮ್ ಅವರು, ಇವೆಲ್ಲ 3 ಸತಿ ಶ್ರೀನಿವಾಸ MLA ಆಗೋರೆ, 3 ಸತಿ ಆತ್ಮಲ್ಲ MLA ಆಗೋರೆ, ಜಯರಾಮ್ 2 ಸತಿ ಆಗೋರೆ, ಪ್ರಭಾವತಿ ಆಗೋರೆ. ಇವೆಲ್ಲ 20 ಜನ ನಾನು ಎಲ್ಲ ಜೊತೆ ಓಡಾಡ ಬಂದಿದೆ. ಎಲ್ಲ ವ್ಯಕ್ತಿಯಲ್ಲಿ ನಾನು ಇಂದಿರಾ ಗಾಂಧಿ ಜೊತೆ ಭಾಷಣ ಮಾಡಿ, ಇಂದಿರಾ ಗಾಂಧಿ ಚಿಕ್ಕಮಂಗ್ಳೂರಲ್ಲಿ ಸರ್ಟಿಫಿಕೇಟ್ ಕೊಟ್ಟವ್ರೆ. ಚಿಕ್ಕಮಂಗ್ಳೂರಲ್ಲಿ ಇಂದಿರಾ ಗಾಂಧಿ ಜೊತೆ ಭಾಷಣ ಮಾಡಿದ್ದೀನಿ, ದೇವರಾಜ ಭಾಷಣ ಮಾಡಿದ್ದೀನಿ. ಆ ಥರದಿಂದ ನಾನು ಎಲ್ಲ ಜೊತೆಲಿ ಅವ್ರು ಯಾರ್ಯಾರು ಜನಗಳ ಬುದ್ಧಿ ಯಾವ ಥರ ಇದೆ, ಏನು ಜನಗಳು ಕೆಲಸ ಮಾಡ್ತಾರೆ ಅಂತ ನಾನು ನೋಡಿ ಸಂತೋಷ ಪಡ್ತಾಯಿದ್ದೆ. ನನ್ನದೇ ಕಾರು, ನಾನು ಡೀಸೆಲ್ ತನಕ ಯಾರ ಹತ್ರ ಆಗಿಸ್ತಾ ಇರಲಿಲ್ಲ. ಆ ಥರ ಸರ್ವಿಸ್ ಮಾಡಿಕೊಂಡು ಈ ಜಿಲ್ಲೆಯಲ್ಲಿ 100 ಮಸೀದಿ ಇದೆ. 20 ವರ್ಷ ಒಗ್ಗೂಡಲ್ಲಿದ್ದೆ ನಾನು, ಚೇರ್ಮನ್ ಆಗಿ, ಮೆಂಬರ್ ಆಗಿ, ವೈಸ್ ಚೇರ್ಮನ್ ಆಗಿ 20 ವರ್ಷ ಈ ಜಿಲ್ಲೆಯಲ್ಲಿ 100 ಮಸೀದಿ ನಾನು ಕೊಟ್ಟಿದ್ದೀನಿ. ಅದರಿಂದ ಗಣಿಗೆ ನೋಡಿ ನನಗೆ ಸಂತೋಷ ಇದೆ. ಅವ್ನು ಮಾತಾಡಿದ್ರು ಪರವಾಗಿಲ್ಲ, ನಮಗೆ ಕೇಳಿದ್ರು ಪರವಾಗಿಲ್ಲ, ಅವನು ಕಾರಲ್ಲಿ ಕೂತ್ಕೊಂಡ್ರೆ ಪರವಾಗಿಲ್ಲ. ನಾವೆಲ್ಲ ಮಿನಿಸ್ಟರ್ ಕಾರು, CM ಕಾರು, ಹೆಗಡೆ ಜೊತೆ, ದೇವೇಗೌಡರ ಜೊತೆ ಎಲ್ಲ ತಿರುಗಿರೋ ನಾನು. ನನಗೆ ಯಾವ ಕಾರಾಸೆ ಎಲ್ಲ ಎಂತೆ ಅಶೋಕ ಹೋಟ್ಲು, ಎಂತೆ ಈ ರಾಜ್ಯದಲ್ಲಿ ದೊಡ್ಡ ಹೋಟ್ಲಿದ್ದಾವೆ, ಇದೆಲ್ಲ ಮಿನಿಸ್ಟ್ರುಗಳ ಜೊತೆ ನಾನು ಬಂದು ದೇವೇಗೌಡರು ಅವ್ರ ಜೊತೆಲೆಲ್ಲ ಊಟ ಮಾಡಿರೋರು ನಾನು. ಅವ್ನಿಗೆ ಊಟದ ಆಸೆನೂ ಇಲ್ಲ, ಕಾರ್ ಆಸೆನೂ ಇಲ್ಲ, ಪವರ್ ಆಸೆನೂ ಇಲ್ಲ. ಕೆಲಸ ಮಾಡೋನೇ ನಮ್ಮ ಮಂಡ್ಯದ ಗಂಡು. ಧನ್ಯವಾದಗಳು ಸರ್. ಈ ಒಂದು ಸರ್ಕಲನ್ನು ವಿಚಾರವಾಗಿ ಮಾತಾಡಿದಾಗ ಹಲವಾರು MLAಗಳು ಬಂದರೂ ಕೂಡ ಈ ಒಂದು
ಕೆಲಸಗಳನ್ನು ವಿಶೇಷವಾಗಿ ಗಣಿಗ ರವಿಕುಮಾರ್ ಅವರು ಮಾಡ್ತಾ ಇದ್ದಾರೆ ಅಂತ ನಮ್ಮ ಈ ಮೊಹಲ್ಲಾ ಮುಖಂಡರಾದಂತಹ ಮಾಜಿ ಕೌನ್ಸಿಲರ್ ಅಧ್ಯಕ್ಷರು ಅವರು ತಮ್ಮ ಅನುಭವವನ್ನು ಈ ದಿನ ನಮ್ಮ ಜೊತೆ ಹಂಚ್ಕೊಂಡ್ರು. ಸಕ್ಕರೆ ನಾಡು ಶ್ರೀಗಂಧದ ಬೀಡು ಮಂಡ್ಯ ಜನತೆಯ ಮುಂದೆ. ನಮಸ್ಕಾರ.